ಓ ಇವಳಿಲ್ಲೇ ಅವಳೆ ನೋಡಮ್ಮ ಸೊಸೆ. ಹಾಯ್ ಪಂಚಾಯತಿ ಆಫೀಸ್ಗೆ ಹೋಗಿ ಬರ್ತೀನಿ. ಮನೆ ಕಡೆ ಜೋಪಾನ. ಯಾಕತ್ತೆ ಹುಷಾರಿಲ್ವೇ? ಹಾಸ್ಪಿಟಲ್ ಗೊತ್ತಿದ್ದೀರೇನು? ಅಯ್ಯೋ ತಾಯಿ, ಆಸ್ಪತ್ರೆಗಲ್ಲ, ಮನೆ ಬಿದ್ದೋಗಿತ್ತು ಅಂತ ಅರ್ಜಿ ಹಾಕಿದ್ನಲ್ಲ, ಸ್ಯಾಂಕ್ಷನ್ ಆಗೈತಂತೆ. ಪಂಚಾಯತಿ ಆಫೀಸ್ಗೆ ಹೋಗಿ ಬರ್ತೀನಿ. ತಲೆನೋವೇ? ಮನೆಯಲ್ಲಿ ಗುಳಿಗೆ ಐತೆ, ಹಿಡಿ ಕೊಡ್ತೀನಿ. ಅಯ್ಯೋ ನಾನೇ ಒಂದ್ ಹೇಳಿದ್ರೆ ಇವೇ ಒಂದ್ ಅರ್ಥ ಮಾಡ್ಕೊತವೆ. ಕೆವ್ಡ್ ಮಗ ಕೆವ್ಡ್ ಸೊಸೆ, ನಾನು ಏನ್ ಹೇಳಿದ್ರು ಗೊತ್ತಾಗೋದಿಲ್ಲ. ಅಯ್ಯೋ ಅತ್ತೆ, ಹಾಸ್ಪಿಟ್ಲಿಗೆ ಹೋದ್ರೆ ಡಾಕ್ಟ್ರು 500,000 ಕೀಳ್ತಾರೆ. ನಡಿ ಗುಳಿಗೆ ಕೊಡ್ತೀನಿ, ನುಂಗು. ಹೋಗು ಹೋಗು, ಡಾಕ್ಟ್ರು 5 ರೂಪಾಯಿ ಆಗೋ ಕೆಲ್ಸನ 500 ರೂಪಾಯಿ ಕಿತ್ಕೊಂತಾರಲ್ಲ, ಆವಾಗ ಗೊತ್ತಾಯ್ತೈತೆ ಯಾವಾಗ್ಲೂ ನಿಂದೆ ನಡಿಬೇಕು, ಸೊಸೈಟಿ ನಡಿಲೇಬಾರ್ದು. ಅಬ್ಬಾ ಸಲೀಸಾಗಾಯ್ತು. ಅವ ಎಲ್ಗೋಯ್ತಾ ಇದ್ದೆ? ಏಯ್ ಮನೆ ಬೇಕು ಅಂತ ಬರ್ದಾಕಿರ್ಲಿಲ್ವೇನ್ಲ, ಬಂದೈತಂತೆ. ಪಂಚಾಯತಿ ಆಫೀಸ್ಗೆ ಹೋಗಿ ಬರ್ತೀನಿ. ಇವತ್ತು ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾ ಇಲ್ಲ, ಸುಮ್ನೆ ಯಾಕೆ ಹೋದಿಯ? ಅಯ್ಯೋ ಕೆವ್ಡ್ ಮುಂಡೆದೆ, ದೇವಸ್ಥಾನಕ್ಕಲ್ಲ ಮನೆಗೆ ಬರ್ದಾಕಿದ್ವಲ್ಲ, ಬ್ಯಾಂಡ್ ಬಂದೈತಂತೆ. ಪಂಚಾಯತಿ ಆಫೀಸ್ಗೆ ಹೋಗಿ ಕೇಳ್ಕೊಂಡ್ ಬರ್ತೀನಿ. ನಿನಗೆ ಕಿವಿ ಕಿತ್ತೋಗ್ಬೇಕಾಗಿತ್ತು, ಅವಳಿಗೆ ಬಾಯಿ ಕಿತ್ತೋಗ್ಬೇಕಾಗಿತ್ತು. ಇಲ್ಲ ಅವಳು ಕಿವಿ ಕಿತ್ತೋಗ್ಬೇಕಾಗಿತ್ತು, ಇಲ್ಲ ನಿನ್ ಬಾಯಿ ಕಿತ್ತೋಗ್ಬೇಕಾಗಿತ್ತು. ಇಬ್ಬರಿಗೂ ಕಿವಿ ಕಿತ್ತೋಗಿ ನನ್ನ ಹೊಟ್ಟೆ ಯಾಕೆ ಓಡಿಸ್ತಾ ಇದ್ದೀರಪ್ಪ? ಅವ ನೀನ್ ಹಿಂಗ್ ಹೇಳ್ತೀನಿ ಹೇಳೋದಾಗಿದ್ರು ನಾನು ನಿನ್ನ ತಡಿತಾನೆ ಇರ್ಲಿಲ್ಲ. ದೇವಸ್ಥಾನದಲ್ಲಿ ಸೋಮವಾರ, ಬುಧವಾರ, ಗುರುವಾರ 3 ದಿವಸ ಪ್ರಸಾದ ಕೊಡೋದು. ನಾನ್ ನಿನ್ ತಡಿಕಿರ ಹೋಗವ, ನೀನೇ ನೋಡ್ಕೊಂಡ್ ಬರೋಗು. ಓ ನಮ್ಮವ್ವ ದೇವಸ್ಥಾನ ಪ್ರಸಾದಕ್ಕೆ ಬೆರ್ತಬಿಟ್ಟವಳೆ. ಅಯ್ಯೋ ಬಿಕ್ಳುಸ್ಕ ಬೇರೆ ಹೇಳ್ತಾವಳಲ್ಲ. ಇವತ್ ಬೇರೆ ದೇವಸ್ಥಾನದಲ್ಲಿ ಪ್ರಸಾದ ಬೇರೆ ಕೊಡ್ತಾ ಇಲ್ಲ. ಇತ್ತಾಗೆ ನನ್ ಮಾತು ಕೇಳಿಕಿಲ್ಲ, ಇತ್ತಾಗೆ ನೆರ್ತಿ ಮಾತು ಕೇಳಿಕಿಲ್ಲ. ಎಲ್ಲ ಇವಳು ಹೇಳ್ದಂಗೆ ಆಗ್ಬೇಕು. ಹೊಂಡು ಬೇರೆ ಯಾಕೆ ಒಳಗೋಗಂಗ್ ಕಾಣ್ತೈತಲ್ಲ, ಮೊದ್ಲು ತೊಳ್ಕೋಬೇಕು ತಾಡಿ. PDA ಸಾಹೇಬ್ರು ನೋಡ್ಬೇಕಾಗಿತ್ತು ಸರ್. ನಾನೇ PD ಸಾಹೇಬ್ರು. ಏನಾಗಬೇಕಿತ್ತಮ್ಮ ನನ್ನಿಂದ? ಸಾಹೇಬ್ರೆ, ಮಳೆಗಾಳಿಗೆ ನಮ್ಮ ಮನೆ ಬಿದ್ದೋಗೈತೆ. ಅರ್ಜಿ ಕೊಟ್ಟಿದ್ದೆ ಸಾಹೇಬ್ರೆ, ಅದು ಏನಾಯ್ತು ಅಂತ ಕೇಳ್ಕೊಂಡೋಗೋಣ ಅಂತ ಬಂದೆ. ನೋಡಮ್ಮ, ಈ ಸಲ ಚುನಾವಣೆ ಹತ್ರ ಇರೋದ್ರಿಂದ ತುಂಬಾ ಜನಗಳಿಗೆ ಮನೆ ಕಟ್ಟಿಸ್ಬೇಕು ಅಂತ ಗ್ರಾಂಟ್ ಆಗೈತೆ. ಅಂದಂಗೆ ನಿನ್ನ ಹೆಸರೇನಂದೆ? ಸರೋಜಮ್ಮ ಅಂತ ಬುದ್ಧಿ. ರೀ PA, ಸರೋಜಮ್ಮ ಅಂತ ಲೀಸ್ಟಲ್ಲಿ ಇವ್ರ ಹೆಸರು ಇದೆಯಾ ನೋಡಿ, ಕೊಡಿ ಇದು. ಹ್ಞೂ ಸರ್, ಸರೋಜಮ್ಮ ಅಂತ ಇದೆ, ಇಲ್ಲಿ ನೋಡಿ. ಹಾಂ ನೋಡಮ್ಮ, ನಿಮ್ಮ ಮನೆ ಕಟ್ಟಿಸ್ಬೇಕು ಅಂತ ದುಡ್ಡು ಬಂದದೆ. ಅಂದಂಗೆ ನಿಮ್ಮ ಮನೆ ಎಲ್ಲಿ ಬರ್ತದೆ? ಬುದ್ಧಿ ಮನೆ ಎಲ್ಗೂ ಬರೋದಿಲ್ಲ ಬುದ್ಧಿ, ನೀವೇ ಮನೆ ತಕ್ಕ ಬರಬೇಕು. ಮಸ್ಕಿರಿ, ಈ PDO ಹತ್ರನೇ ಮಸ್ಕಿರಿ. ರೀ PA, ಇವ್ರ ಗ್ರಾಂಟ್ ಕ್ಯಾನ್ಸಲ್ ಮಾಡ್ರಿ. ಬುದ್ಧಿ ನೀವು ತಪ್ಪಾಗಿ ತಿಳ್ಕೊಂಬೇಡಿ ಬುದ್ಧಿ. ನಾನು ಹಂಗಲ್ಲ ಹೇಳಿದ್ದು ಬುದ್ಧಿ. ನಮ್ಮ ಮನೆ ಪರಿಸ್ಥಿತಿ ನೀವು ಬಂದು ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಸರಿ ಆಯ್ತು, ಯಾವ ಕಡೆ ನಿಮ್ಮ ಮನೆ? ಬುದ್ಧಿ ಹಿಂಗೆ ಸೀದಾ ಕಬ್ಬನ್ ಗದ್ದೆ ಒಳಗಡೆ ಬಂದ್ರೆ ಅದು ಟೀ ಅಂಗಡಿ ಐತೆ. ಆ ಟೀ ಅಂಗಡಿ ಪಕ್ಕದಲ್ಲೇ ನಮ್ಮ ಮನೆ ಬಿದ್ದೋಗೈತೆ ಬುದ್ಧಿ, ಅಲ್ಲೇ ನಮ್ಮ ಮನೆ ಬುದ್ಧಿ. ಅಲ್ಲಿ ತೆಂಗಿನ ಮರ ಕಾಣಿಸ್ತಾವಲ್ಲ? ಆ ಬುದ್ಧಿ ಅದೇ ಬುದ್ಧಿ. ಸರಿ ಆಯ್ತು, ನಾ ಬರ್ತೀನಿ, ನೀವು ಹೋಗ್ರಿ. ಒಂಟಿ ಆಯ್ತು ಬುದ್ಧಿ. ನಮಸ್ಕಾರ ಬುದ್ಧಿ. ಹಾ, ಅಲ್ಲಿ ಇಲ್ಲಿ ಎತ್ತಾಗ ಹೋಗ್ಬೇಡಿ, ಮನೆ ತವ ಇರ್ಬೇಕು. ಇಲ್ಲ ಬುದ್ಧಿ, ಕಾಯ್ತಾ ಇರ್ತೀನಿ ಬುದ್ಧಿ ನಿಮ್ಮನ್ನ. ಸರಿ ನಡೀರಿ. ಆಯ್ತು ಬುದ್ಧಿ. ರೀ PA, ಒಂದು ಸ್ಪೆಷಲ್ ಟೀ ಕುಡ್ಕೋಬಮ್ಮ, ನಡೀರಿ. ವರ್ಕ್ ಯಾವಾಗ್ಲೂ ಒಂದು ಚೂರು ಪುರ್ಸತೆ ಇಲ್ಲ ಈ PD ಆಫೀಸರ್ಗೆ. ರೀ ಛತ್ರಿ ಹಿಡೀರಿ. और अभी तो रुको, क्लाइमैक्स अभी बाकी. ಓ ನಟನ, 2 ಸ್ಪೆಷಲ್ ಟೀ ಹಾಕು. ಹೊಟ್ಟೆರೇವಪ್ಪ. ಓ ರವಿ ಅಣ್ಣ, ಏನಾಯ್ತು ಕೈಗೆ? ಇದಾ ಹೋದ ಸಾಲ ಲಂಚ ತಗೊಂಡಿದೆ, ಅದಕ್ಕೆ ಬೆಟ್ ಮುರಿದೋಯ್ತು. ಬೆಟ್ಟಲ್ಲ ನನ್ ಮಗನೇ, ನಿನ್ಗೆ ಕೈ ಮುರ್ದೋಬೇಕಾಯ್ತು. ಲಂಚ ತಗೋರ್ಗೆ ಹಿಂಗೆ ಯಾವ್ದದ ನೋಡ್ತೀನಿ ನಿಮ್ಗೆ ಎಂತ ಸಾವು ಬರ್ತದೆ ಅಂತ. ರೀ PA, ನಾನ್ ಲಂಚನೇ ತಗೊಂಡಿಲ್ಲ, ತಮಾಷೆಗೆ ಏನೋ ಒಂದ್ ಮಾತಂತಂದೆ, ಅಷ್ಟಕ್ಕೆ ಈ ಮಟ್ಟಕ್ಕೆ ಬೈಯೋದ? ಈ ನಿಜವಾಗ್ಲೂ ಲಂಚ ತಗೋತಾರಲ್ಲ ಆಫೀಸರ್ಗಳು, ಅವ್ರಿಗೆ ಇನ್ ಹೆಂಗ್ ಬೈಬೋದು? ಲಂಚ ಕೊಡೋರು ಸುಮ್ನಾದಾರ ಸರ್, ಸಾಪದುಪ್ಪ ಹಾಕ್ತಾರೆ ಅವ್ರ ಮನೆಗಳು ಹಾಳಾಗ್ಲಿ ಅಂತ. ಸದ್ಯ ನಾನಂತೂ ಇಲ್ಲಿವರೆಗೂ ಲಂಚ ತಗೊಂಡಿಲ್ಲ, ನನಗಂತೂ ಒಳ್ಳೆ ಸಾವೇ ಬರೋದು. ತಗೊಳ್ಳಿ ಸರ್ ಸ್ಪೆಷಲ್ ಟೀ. ಯಾರಪ್ಪ ಇಷ್ಟೊತ್ತಲ್ಲಿ?
ನನ್ನ ತಲೆ ಬೇರೆ ಸರಿಗಿಲ್ಲ. ಹಲೋ, ಯಾರು? ಆ ಯಾವಾಗ? ಅಯ್ಯೋ ಹೊರ್ಗಿತಿ, ಮೊನ್ನೆ ನಾಟಿ ಕೋಳಿ ಸಾಂಬಾರು ಮುದ್ದೆ ಮಾಡ್ಕೊಂಡು ತಿಂದ್ಬಿಟ್ಟು ಹೋದಲ್ಲ. ಅಲ್ಲಿ ನೋಡಿದ್ರೆ DDP ಆಫೀಸರ್ ಬಂದು ಕೂತವ್ರೆ, ಇಲ್ಲಿ ನೋಡಿದ್ರೆ ವಾರ್ಗಿತಿಗೆ ಏನೋ ತೊಂದ್ರೆ. ನಾನು ಯಾವ ಕಡೆ ಸಾರಿ ಇಲ್ಲಿ ಅಂತ ಗೊತ್ತಾಯ್ತಾ ಇಲ್ಲ ನನಗೆ. ಸರೋಜಮ್ಮ ಎಲ್ಲಿಗೆ ಹೋಗಿದೆ? ಇದಕ್ಕೆ ಈ ಸಪ್ಪು ಬರ್ತಾ ಇದೆಯಾ? ಚಿಕ್ಕಣ್ಣ, ನನ್ ವಾರ್ಗಿತಿಗೆ ಅಲ್ಲಿ ಆಕ್ಸಿಡೆಂಟ್ ಆಗೈತೆ. ಅಯ್ಯಯ್ಯೋ, ಇಲ್ಲಿ ನೋಡಿದ್ರೆ ಮನೇಲಿ DDP ಆಫೀಸರ್ ಬಂದ್ ಕೂತವ್ರೆ. ನಾನ್ ಏನ್ ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಇವಳು ನನ್ ಸೊಸೆ ಬಿಟ್ರೆ ಅವಳು ಏನನ್ನ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬಿಡ್ತಾಳೆ. ಇಲ್ಲಿ ಹೋಗ್ಲಿಲ್ಲ ಅಂದ್ರೆ ಅವ್ರು ಬೇಜಾರ್ ಮಾಡ್ಕೊಂತಾರೆ. ನಾನ್ ಏನ್ ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ ನನ್ಗೆ. ಹಾ, ನಿಮ್ ಮನೆಗೆ PDO ಸಾಹೇಬ್ರು ಬಂದಿದ್ದಾರಾ? ಹೌದು ಚಿಕ್ಕಣ್ಣ, ನನ್ ಸೊಸೆ ಕಿವಿ ಕೇಳ್ಸಲ್ಲ, ನನ್ ಮಗನಿಗೂ ಕಿವಿ ಕೇಳ್ಸಲ್ಲ. ಅವ್ರು ಏನೇನೋ ಮಾತಾಡ್ಬಿಡ್ತಾರೆ ಅಂತ ಭಯ ಬೇರೆ ಆಯ್ತೈತೆ ನನ್ಗೆ ಏನ್ ಮಾಡೋದು ಅಂತಾನೇ ಗೊತ್ತಾಯ್ತಾ ಇಲ್ಲ. ಸರೋಜವ್ವ, ನೀನ್ ಅಳ್ಬೇಡ ಕಣವ, ನೀವು ಹೋಗಿ ವಾರತಿ ನೋಡ್ಕಬಾ, ನಾನು ಮನೆ ಕಡೆ ನೋಡ್ಕೊಳ್ತೀನಿ. ನನ್ ಸೊಸೆ ಏನನ್ನಾದ್ರೂ ಮಾತಾಡ್ಬಿಟ್ಟಳು ಜೋಪಾನ ಚಿಕ್ಕಣ್ಣ. ಅಯ್ಯೋ ಸರೋಜವ್ವ, ನೀವು ಹೋಗಿದ್ ಬಾ, ನಾನು ನಿನ್ ಮಗನಂಗಲ್ವಾ, ಎಲ್ಲ ನೋಡ್ಕೊತೀನಿ, ಹೋಗಿದ್ ಬಾ. और अभी तो रुको, क्लाइमैक्स अभी बाकी. ಒಲಿದ ಸ್ವರಗಳು ಒಂದಾದರೆ ಬಲು ಇಂಪಾದ ಸಂಗೀತ. ಇಲ್ಲಿ ಸರೋಜಮ್ಮನ್ ಮನೆ ಯಾವ್ದು? ಸೈಟ್ ನೋಡಿಕ್ ಬಂದ್ರ ನಮ್ ಮನೆ ಬಿದ್ದೋಗದೆ, ಕಟ್ಟಿಸ್ಬೇಕು ಅಂತ ಸೈಟ್ ಮಾರಾಕ ಬಿಟ್ಟಿವಿ. ಹಲೋ, ನಾನು ಸೈಟ್ ತಗೊಳಕ್ ಬಂದಿಲ್ಲ. ಸರೋಜಮ್ಮನವರು ಮನೆ ಬಿದ್ದೋಗದೆ ಅಂದ್ಬಿಟ್ಟು ನಮ್ಮ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ರು. ಅದು ಗ್ರಾಂಟು ಸ್ಯಾಂಕ್ಷನ್ ಆಗದೆ. ನಾನು ಎಂಕ್ವೈರಿಗೆ ಬಂದಿದ್ದೀನಿ. ಸರೋಜಮ್ಮನ ಮನೆ ಇದೇನಾ? ಯಾರ್ರಿ ಇವರು? ಇವ್ರಾ ನಮ್ ಸೈಟ್ ತಗೊಳಿಕ್ ಬಂದವ್ರ. ಓ, ಧನಿನ್ ಡಾಕ್ಟ್ರೇ. ಸಾರ್ ನಮಸ್ಕಾರ. ನಾನೇ ಬರೋಣ ಅಂತಿದ್ದೆ, ನೀವೇ ಬಂದ್ಬಿಟ್ಟಿದ್ದೀರಾ. ಸಾರ್, ನಮ್ಮ ಹಸ ಯಾಕೋ 2 ದಿನದಿಂದ ಹುಲ್ಲು ತಿಂತಿಲ್ಲ, ಹಾಲು ಕೊಡ್ತಿಲ್ಲ. ಅದೇನಾಗೈತೆ ಅಂತ ಹೊಸಿ ನೋಡಿ ಬನ್ನಿ ಸರ್. ನಾನು ನಿಮ್ ಸೈಟು ತಗೊಳಕ್ ಬಂದಿಲ್ಲ. ಹಸಿನ್ ಡಾಕ್ಟ್ರು ಅಲ್ಲ. ಇಲ್ಲಿ ಸರೋಜಮ್ಮ ಅಂತ ಅಂದ್ಬಿಟ್ಟು ಪಂಚಾಯತಿಲಿ ಅರ್ಜಿ ಹಾಕಿದ್ರು. ಅದು ಗ್ರಾಂಟು ಸ್ಯಾಂಕ್ಷನ್ ಆಗದೆ. ನಾನು ಎಂಕ್ವೈರಿಗೆ ಬಂದಿದ್ದೀನಿ. ನನ್ಗೆ ಇವಾಗ ಗೊತ್ತಾಗೋಯ್ತು ನೀವ್ ಯಾರು ಅಂತ. ಸರೋಜಮ್ಮನ ಮಗನ ನೀನು? ಅರ್ಜಿ ಕೊಟ್ಟಿದ್ರು, ಅದು ಗ್ರಾಂಟ್ ಸ್ಯಾಂಕ್ಷನ್ ಆಗದೆ. ಕರಿ ಅಮ್ಮ ಫಸ್ಟೇ ಬಂದಲ್ಲ, ಎಲ್ಲೋದ್ಲು? ಸತ್ತೋಗಿರೋ ನಮ್ಮಪ್ಪ ರಾಮಪ್ಪನ್ ಕರೆದ್ರು ಅಷ್ಟೇ. ನಾನ್ ಸೈಟ್ ಕೊಡಿ ಕೈಕಿಲ್ಲ, ನಾನೇ ಸೈಟ್ ಮಾರಾಕ್ಬಿಟ್ಟಿವ್ನಿ. ರೀ, ಅದೆಷ್ಟೊತ್ತು ಅಂತ ಡಾಕ್ಟರ್ನ ಬಿಸಿಲಲ್ಲಿ ನಿಲ್ಸ್ಕೊಂಡ್ ಮಾತಾಡ್ಸಿರಿ. ಹಸಿಗೆ ಹೋಗಿ ಒಂದು ಇಂಜೆಕ್ಷನ್ ಕೊಡ್ಸೋಗಿ. ಲೇ, ನಿನ್ ಗೊತ್ತಾಯ್ಕಿಲ್ಲ ಸುಮ್ಮನೆ, ಕೊಟ್ಟಿರೋ ಸೈಟ್ ಎಷ್ಟೆಷ್ಟು ಜನಕ್ಕೆ ಕೊಡಿಕಾದದು. ರೀ PA, ಇನ್ನು 5 ನಿಮಿಷ ಇಲ್ಲಿ ನಿಂತ್ಕೊಂಡ್ರೆ ನಮ್ಗೆ ಹುಚ್ಚು ಮಲಕರ ಬಂದ್ಬಿಡ್ತದೆ. ನಡಿ ಹೋಗೋಣ. ಸರ್ ಅಷ್ಟಕ್ಕೆ ಬೇಜಾರ್ ಮಾಡ್ಕೊಂಡ್ರೆ ಹೆಂಗೆ ಸರ್? ಸಾರ್ ನನ್ ಸೈಟ್ ಇಲ್ದೆ ಹೋದ್ರೇನು? ನನ್ ಫ್ರೆಂಡ್ ಒಂದು ಇನ್ನೂ ಚೆನ್ನಾಗದೆ ಸೈಟು, ಕಮ್ಮಿಗೆ ಆಯ್ತದ, ಕೊಡ್ತೀನಿ ಬನ್ನಿ ಸಾರ್. ರೀ, ಯಾಕೆ ಡಾಕ್ಟರ್ ಹಂಗೆ ಹೋಗ್ತವ್ರೆ? ದುಡ್ಡು ಕೊಡಕ್ಕಿಲ್ಲ ಅಂತನಾ? ಸಾರ್ ನಮ್ಮ ಅತ್ತೆ ಇಲ್ಲೇ ಹಾಸ್ಪಿಟ್ಲಿಗೆ ಹೋಗೋರೆ, ಇನ್ನೇ ಬಂದ್ಬಿಡ್ತಾರೆ. ನೀವು ಅಷ್ಟರಲ್ಲಿ ಒಂದು ಇಂಜೆಕ್ಷನ್ ಹಾಕೋಗಿ ಬನ್ನಿ ಸರ್. ನಮಸ್ಕಾರ. PDO ಸಾಹೇಬ್ರು ನೀವೇನಾ? ಅಯ್ಯೋ, ಅನಾಥ ದುಷ್ಟ PDO ಸಾಹೇಬ ನಾನೇ ಕಣಪ್ಪ. ಸರ್, ಅವ್ರಿಬ್ಬರಿಗೆ ಕಿಮ್ಮಿ ಕೇಳಿಸಲ್ಲ. ಏನಾರ ಮಾತಾಡಿದ್ರೆ ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ಇಷ್ಟೊಂದು ಗಂಟೆ ಕತೆಗಳು ಮುಂದೆ ಕಿಂದೂರಿ ಬಾರಿಸ್ದಂಗ ಆಯ್ತಲ್ಲ PDO. ಕೊನೆಗೂ ಕಾಳಿನ ಸೈಟೇ ಒಪ್ಕೊಂಡ್ರು, ತಕಾಳಿಕ್ ಬತ್ತಾವ್ರೆ ನೋಡು. ಯಾಕೆ ಸರ್, ನಮ್ಮ ಮೇಲೆ ನಂಬಿಕೆನೇ ಇಲ್ವೇ? ದನಿಗೆ ಇಂಜೆಕ್ಷನ್ ಕೊಡ್ಸ್ಬಿಟ್ಟು ಹಂಗೆ ಕಳಿಸ್ಬಿಟ್ಟವೆ. ಬನ್ನಿ, ಇಂಜೆಕ್ಷನ್ ಹಾಕಿ ಬನ್ನಿ, ಕೊಡ್ತೀವಿ ದುಡ್ಡ. ಸರ್, ಅವ್ರ ಮಾತನ್ನ ಮೊದಲ ತಲೆಗೆ ಹಾಕಬಿಡಿ. ಮೊದ್ಲು ಅವ್ರಿಗೆ ಕಿವಿ ಕೇಳಿಸಲ್ಲ. ಬನ್ನಿ, ನಾನು ಮನೆ ತೋರಿಸ್ತೀನಿ. ರೀ, ಹೊಸ ಇರೋದು ಇತ್ಲಾಗೆ. ಅವಯ್ಯ ಯಾಕೆ ಡಾಕ್ಟರ್ನ ಅಲ್ಲಿ ಕರ್ಕೊಂಡು ಹೋಗ್ತೇವನೆ? ನಾವು ಸೈಟ್ ಕೊಟ್ಟಿಲ್ಲ ಅನ್ಬಿಟ್ಟು ಈ ಮುರುಕ್ಲು ಮನೆ ತಗೊಳಿಕ್ ಹೋಯ್ತಾ ಇದಾನೇನೋ. ಬಾ ನೋಡದ. ನೋಡಿ ನೋಡದ. ನೋಡಿ ಸರ್, ಇದೇ ಮನೆ. ಓಹೋ, ಏನ್ರಿ ಹಿಂಗಾಗ್ಬಿಡದೆ ಮನೆ? ಹೌದು, ಎಷ್ಟು ವರ್ಷ ಆಯ್ತು ಈ ಮನೆ ಬಿದ್ದೋಗಿ? ಭಾಳ ವರ್ಷ ಆಯ್ತು ಸರ್. ಓ ಸತಿ ಗ್ರಾಂಟ್ ಹಾಕಿದ್ರು, ಈ ಸತ್ತು ಬಂದಿದೆ ಸರ್ ಆ ಗ್ರಾಂಟ್. ರೀ PA, ಇಲ್ಲಿಂದ ಒಂದು 4 ಫೋಟೋ ತಗೊಳ್ಳಿ, ಆಯ್ತಾ? ಇದೊಂದು 2 ಫೋಟೋ ತಗೊಳ್ಳಿ, ಆ ಮುಂದೆ ನಿಂತ್ಕೊಂಡು ಒಂದು 2 ಫೋಟೋ ತಗೊಳ್ಳಿ. ಅಲ್ಲ ಕಣ್ಣ, ಹೊಸ ನೋಡ್ರಿ ಆ ಕಡೆ ನಿಂತದೆ. ಈ ಡಾಕ್ಟರ್ನ ಇಲ್ಲಿ ಕರ್ಕೊಂಡ್ ಬಂದೆ ನೀನು. ಸಾರ್, ಆ ಸೈಟ್ ಕೊಡಿಕಿಲ್ಲ ಅನ್ಬಿಟ್ಟು ಈ ಮುರುಕ್ಲು ಮನೆ ತಗೊಳಿಕ್ ಬಂದಿದ್ದೀರಾ? ನಿಮ್ಗೆ ಅಷ್ಟು ಆಸೆ ಇದ್ರೆ ತಗೊಬಿಡಿ, ಸಾಕು ಕೊಟ್ಬಿಡ್ತೀನಿ. ರೀ, ಅವ್ರನ್ನ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ ಕೇಳ್ರಿ. ರೀ PA, ಕೊಡ್ರಿ ಇಲ್ಲಿ ಪೇಪರ್ ಒಂದ ತಗೊಳ್ಳಿ. ನಾನು ಯಾರು,
ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅನ್ನೋದನ್ನ ಬರೆದ್ಬಿಟ್ಟು ಅವ್ರಿಗೆ ತೋರಿಸಿ. ಇವರು PDO ಆಫೀಸರ್ ನಿಮ್ಮ ಮನೆಗೆ ಗ್ರಾಂಟ್ ಕೊಡಿಸೋಕ್ಕೋಸ್ಕರ ಬಂದಿದ್ದಾರೆ. ತಪ್ಪಾಯ್ತು ಸರ್, ನಾನು ಏನೇನೋ ತಿಳ್ಕೊಬಿಟ್ಟೆ ಸರ್. ನೀವು PDO ಆಫೀಸರು ಸರ್. ಹಾ, ಇವಾಗ ಅವ್ರಿಗೆ ಗೊತ್ತಾಯ್ತಾನೆ. ಸುಮ್ಮನೆ ನಿಂತ್ಕೋಬೇಕು. ತಡ್ರಿ, ಹೋಗ್ರಿ, ನೀವು ಫೋಟೋ ತೆಗೀರಿ ಒಂದೆರಡು. ಅಲ್ಲ ಕಣ್ರಿ, ಇವ್ರು ಯಾಕೆ ಕೈ ಮುಗಿತೀರಾ? ಇವ್ರೇನ್ ಸೀಮೆಗಿಲ್ಲ ಡಾಕ್ಟ್ರೇ? ಇವ್ರಲ್ಲ ಅಂದ್ರೆ ಅರ್ಕೇರಿಗೆ ಹೋಗಿ ಡಾಕ್ಟರ್ ಕರ್ಕೊಂಬರನ್ನ ಸುಮ್ನಿರಿ. ಚಿಕ್ಕಣ್ಣವ್ರೆ, ಇದರಲ್ಲಿ ಅವ್ರ ಅಮ್ಮನ ಹೆಸರು, ಅವ್ರ ಅಪ್ಪನ ಹೆಸರು, ಮಗನ ಹೆಸರು, ಸೊಸೆ ಹೆಸರು, ಎಲ್ಲರ ಹೆಸರು ಬರ್ದ್ಬಿಟ್ಟು ಎಲ್ಲರ ಕೈಲೂ ಒಂದು ಸೈನ್ ಹಾಕ್ಸ್ಬಿಟ್ಟು ಪಂಚಾಯತಿಗೆ ತಗೊಬಂದು ಕೊಡಕ್ಕೆ ಹೇಳಿ. ಒಂದು ನಿಮಿಷ ಇರಿ, ನಾನು ಸೈನ್ ಹಾಕ್ಕೊಡ್ತೀನಿ. ಕೊಡಿ ಪೆನ್ನ. ತಗೊಳ್ಳಿ. ಕೊಡಿ ಸರ್. ಸಾರ್, ನೀವ್ ಯಾವ ಸೀಮೆ ಡಾಕ್ಟ್ರು? ಇನ್ನು ಆಸನೆ ನೋಡಿಲ್ಲ, ಹಾಲೆ ಮೆಡಿಸಿನ್ ಬರ್ಕೊಟ್ಟಿದ್ದೀರಿ. ಎಲ್ರಿಗೂ ನಮಸ್ಕಾರ. ಇದು ಪಾರ್ಟ್ 1 ವಿಡಿಯೋ. ಪಾರ್ಟ್ 2 ವಿಡಿಯೋದಲ್ಲಿ ಇನ್ನೂ ಜಾಸ್ತಿ ನಗಿಸುವಂತ ಪ್ರಯತ್ನ ಮಾಡ್ತಿದ್ದೀವಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ QR ಕೋಡ್ ಯೂಸ್ ಮಾಡ್ಬಿಟ್ಟು 5 ರೂಪಾಯಿ ಅಥವಾ 10 ರೂಪಾಯಿನ ಡೊನೇಟ್ ಮಾಡಿ.